ಬಸವಣ್ಣನವರ ಆಶಯದಂತೆ ಬಸವಣ್ಣ ಇವತ್ತು ಉಳ್ಕೊಂಡಿದ್ದಿದ್ರೆ ಇಂದು ಭಾರತದಲ್ಲಿ ಒಂದೇ ಧರ್ಮ ಇರ್ತಿತ್ತು, ಅದುವೇ ಬಸವ ಧರ್ಮ. ನಮ್ಮವರೇ ಇಂಥದ್ದೊಂದು ದೊಡ್ಡ ಆಶಯಕ್ಕೆ ಎಳ್ಳು ನೀರು ಬಿಟ್ಟವರು. ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ಬಸವಣ್ಣನವರು ಕನ್ನಡ ನಾಡು ಕಂಡ ಅಪರೂಪದ ಅನುಭಾವಿ, ಸಮಾಜ ಸುಧಾರಕ, ಆರ್ಥಿಕ ತಜ್ಞ, ಸಕಲ ಜೀವಾತ್ಮರ ಒಳಿತನ್ನು ಬಯಸಿದ ಶಿವಶರಣ. ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳುವಂತೆ ಬಸವಣ್ಣನವರು ಗೃಹಸ್ಥ ಜಗದ್ಗುರು. ಅವರ ಉದ್ದೇಶ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವೂ ಆಗಿತ್ತು. ಆದರೆ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ನಮ್ಮಲ್ಲಿ ಆರಂಭ ಆಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ವೇದ ವಾಂಗ್ಮಯ ಉಪನಿಷತ್ಗಳು, ಆಗಮಗಳು, ದರ್ಶನಗಳು ಮೊದಲಾದ ಒಟ್ಟು ಭಾರತೀಯ ಜ್ಞಾನ ಪರಂಪರೆಯ ಜೊತೆಗೆ ವಚನಗಳನ್ನು ಇಟ್ಟು ಇಲ್ಲಿ ತುಲನಾತ್ಮಕವಾಗಿ ಅಧ್ಯಯನ ಮಾಡುವ ಹೆಸರಿನಲ್ಲಿ ವಚನ ಸಾಹಿತ್ಯ ವೇದ ಆಗಮ ಉಪನಿಷತ್ತುಗಳ ಮುಂದುವರಿದ ಭಾಗ ಎನ್ನುವ ಸುಳ್ಳನ್ನು ಸತ್ಯ ಮಾಡಲು ಒಂದು ಗುಂಪು, ಒಂದು ವರ್ಗ ಅಂತ ಅಂದ್ಕೊಂಡ್ರೂ ಬೇಸರ ಇಲ್ಲ. ಇವರೆಲ್ಲ ಟೊಂಕ ಕಟ್ಟಿ ನಿಂತಂತಿದೆ. ಅಲ್ಲ, ಪುರಾಣಗಳನ್ನು ನಂಬುವ ಇವರು ಐತಿಹಾಸಿಕ ವ್ಯಕ್ತಿಗಳನ್ನು, ಘಟನೆಗಳನ್ನು ನಂಬದೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಬಸವನ ಅನುಯಾಯಿಗಳನ್ನು ಗೊಂದಲಕ್ಕೆ ಸಿಲುಕಿಸಿ, ಅರ್ಥಾತ್ ಅವರನ್ನು ದಾರಿ ತಪ್ಪಿಸುವ ಕೆಲಸ ವಚನ ದರ್ಶನದ ಹೆಸರಿನಲ್ಲಿ ವಿಶ್ವದೆಲ್ಲೆಡೆಯಿಂದ ಜ್ಞಾನದ ಬೆಳಕು ಹರಿದು ಬರಲಿ ಎನ್ನುವ ಸಂಸ್ಕೃತ ಶ್ಲೋಕದ ಹೆಸರಿನಲ್ಲಿ ನಡೀತಾ ಇದೆ. ನಾನು ಇವತ್ತಿನ ಸಂವಾದವನ್ನು ಬಸವಣ್ಣನವರ ವಚನದಿಂದಲೇ ಆರಂಭ ಮಾಡ್ತೇನೆ. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಭಕ್ತಿ ಭಾವೋನ್ಮಾದದಲ್ಲಿರುವಾಗ ಭಕ್ತನು ತನಗೆ ತಿಳಿದಂತೆ ದೇವರ ಮಹಿಮೆಯನ್ನು ಆಡಿ ಹಾಡಿ ನಲಿಯುತ್ತಾನೆ. ಸಹಜವಾಗಿ ಹೊರಹೊಮ್ಮಿದ ಈ ಭಕ್ತನ ಹೃದಯ ಗೀತೆಗಳಲ್ಲಿ ವ್ಯಾಕರಣಗಳಾಗಲಿ ಛಂದಸ್ಸುಗಳಾಗಲಿ ನಾವು ಹುಡುಕಬೇಕಾಗಿಲ್ಲ. ದೇವನಿಗೆ ನಮ್ಮ ಭಾಷೆಗಿಂತಲೂ ಭಾವ ಮುಖ್ಯ. ಅಂತೆಯೇ ನಾನು ಒಲಿದಂತೆ ಹಾಡುವೆನಯ್ಯ ಎಂದಿದ್ದಾರೆ ಬಸವಣ್ಣನವರು. ಶತಶತಮಾನಗಳಿಂದ ಶಾರೀರಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ದಾಸ್ಯ ಭಾವವನ್ನು ಬೆಳೆಸಿಕೊಂಡಿದ್ದ ಜನತೆ ತಮ್ಮ ಜಡತ್ವವನ್ನು ಕೊಡವಿಕೊಂಡು ಮೇಲೆದ್ದಿತು. ಅವರನ್ನು ಅರ್ಥ ಮಾಡಿಕೊಂಡು ಅವರ ಕೊರಳ ಸೆರೆಗೆ ಜೀವ ತುಂಬುವ ಮೂಲಕ ಬಸವಾದಿ ಶಿವಶರಣರು ಸಾಮಾಜಿಕ ಕ್ರಾಂತಿಯ ಹರಿಕಾರರಾದರು. ಊರಿನೊಳಗೆ ಗುಡಿಯೊಳಗೆ ಪ್ರವೇಶವಿರದಿದ್ದ ಆ ಶೂದ್ರರಿಗೆ ಅಂದು ಬಸವಣ್ಣನವರು ಕಲ್ಯಾಣದ ಅನುಭವ ಮಂಟಪದ ಒಳಗೆ ಅಂಗೈಯಲ್ಲೇ ಲಿಂಗ ಕೊಟ್ಟು ಲಿಂಗವಂತರನ್ನಾಗಿ ಮಾಡಿದ. ಅತ್ಯಂತ ವಿಸ್ಮಯಕಾರಿಯಾದ ಅಂಶ ಏನಪ್ಪಾ ಅಂತಂದ್ರೆ, ಹಲವು ಮತಗಳಿಗೆ ಸೇರಿದ್ದ, ಭಿನ್ನ ಭಿನ್ನ ವೃತ್ತಿಗಳಲ್ಲಿ ತೊಡಗಿದ್ದ, ಒಂದೇ ಮನೋಧರ್ಮವೂ ಅಲ್ಲದ ಜನರೆಲ್ಲರೂ ಲಿಂಗ ಭೇದವಿಲ್ಲದೆ ಒಂದೆಡೆ ಸೇರಿ ವಚನ ರಚನೆಯ ಸಾಮೂಹಿಕ ಕ್ರಿಯೆಯಲ್ಲಿ ಭಾಗಿಯಾದದ್ದು. ಕೆಳವರ್ಗಕ್ಕೆ ಸೇರಿದವರಲ್ಲಿ ಬಹಳಷ್ಟು ಮಂದಿ ಕುರಿ ತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳಾಗಿದ್ದವರು. ಅವರಿಗೆ ಕನ್ನಡ ಸಾಹಿತ್ಯ ಪರಂಪರೆಯ ಅರಿವಿರಲಿಲ್ಲ. ಪಂಪ ರನ್ನರಾಗಲಿ ಅವರ ಕೃತಿಗಳಾಗಲಿ ಅವರಿಗೆ ಪರಿಚಯವೇ ಇರಲಿಲ್ಲ. ಭಾಷೆ, ಛಂದಸ್ಸು, ಅಲಂಕಾರ ಇದಾವುದರ ತಿಳುವಳಿಕೆಯೂ ಇರಲಿಲ್ಲ. ಕೇವಲ ಬಸವಾದಿ ಶಿವಶರಣರು ನಡೆಸ ಹೊರಟ ಸಾಮಾಜಿಕ ಹಾಗೂ ಧಾರ್ಮಿಕ ಚಳುವಳಿ ಅವರಲ್ಲಿ ಧೈರ್ಯವನ್ನು ತುಂಬಿತು, ಅಚಲವಾದ ಆತ್ಮವಿಶ್ವಾಸವನ್ನು ಮೂಡಿಸ್ತು. ತಮ್ಮ ಅನುಭವಗಳನ್ನು ತಮಗೆ ತಿಳಿದ ಅಥವಾ ತಾವು ಕೇಳಿದ ಆಧ್ಯಾತ್ಮವನ್ನು ಸರಳವಾದ ಆಡುಭಾಷೆಯಲ್ಲಿ ಹೇಳಬಹುದೆಂದು ಒಳಗಿನ ಪ್ರೇರಣೆಯಾಗಿ ಅವರು ವಚನ ರಚನೆಗೆ ತೊಡಗಿದರು. ಅನುಭವ ಇಲ್ಲವೇ ಅನುಭಾವ ಮಾತಿನ ಮೂಲಕ ಅಭಿವ್ಯಕ್ತಿ ಕಂಡುಕೊಳ್ಳ ಹೊರಟಾಗ ಗಾದೆ, ಒಗಟು, ಆಡುನುಡಿ, ಲೋಕೋಕ್ತಿ, ದೃಷ್ಟಾಂತ, ಜನಬಳಕೆಯ ಅರ್ಥಪೂರ್ಣ ನುಡಿಗಟ್ಟುಗಳು ಅವರ ಆಡುಭಾಷೆಗೆ ಮೆರುಗನ್ನು, ಕಳೆಯನ್ನು, ಜೀವಂತಿಕೆಯನ್ನು ತಂದುಕೊಟ್ಟವು. ವಚನ ರಚನೆಯ ಮೂಲಕ ತಮ್ಮ ಅನುಭವಗಳನ್ನು ವ್ಯಂಜಿಸಲು ಸಾಧ್ಯವೆಂಬ ಭಾವ ಸ್ಫುರಿಸಿದ ಮರುಕ್ಷಣವೇ ಆ ಎಲ್ಲ ಮಾತುಗಳು ವಚನವಾಗಿ ರೂಪುಗೊಳ್ಳಲು ಆರಂಭವಾಯಿತು. ವಿಷಾದದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರು ಈಗಲೂ ಕೂಡ ವೇದೋಪನಿಷತ್ತುಗಳಿಂದ ಪ್ರಭಾವಿತರಾಗಿ ಅವುಗಳ ಸಾರವನ್ನೇ ಕನ್ನಡದಲ್ಲಿ ವಚನಗಳ ರೂಪದಲ್ಲಿ ಹಿಡಿದಿಟ್ಟಿದ್ದಾರೆ ಎನ್ನುವ ಮಹಾನುಭಾವರು ನಮ್ಮ ಮಧ್ಯೆ ಇದ್ದಾರೆ. ಅದಕ್ಕಾಗಿ ಲೇಖನ ಬರೀತಾರೆ,
ಪುಸ್ತಕಗಳನ್ನು ಪ್ರಕಟಿಸ್ತಾರೆ. ಪ್ರಕಟಿಸಿದ ಪುಸ್ತಕಗಳ ಪ್ರಚಾರ ಮಾರಾಟಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ದುರ್ವಿನಿಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಲೋಕಾರ್ಪಣೆ ಮಾಡ್ತಾರೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಇಂತಹ ಪುಸ್ತಕಗಳನ್ನು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವರೇ, ಬಸವನ ಅನುಯಾಯಿಗಳು ಅನ್ನಿಸ್ಕೊಂಡವರೇ ಆ ಪುಸ್ತಕಗಳನ್ನು ಕೊಂಡು ಓದ್ತಾ ಇದ್ದಾರೆ. ಇಂತಹ ಜನರು ಅಲ್ಲಮ ಪ್ರಭುಗಳು ಹೇಳಿರ್ತಕ್ಕಂತಹ ಈ ಸಿಡಿಗುಂಡಿನ ಮಾತುಗಳನ್ನು ಕೇಳಿಸ್ಕೊಳ್ಳೇಬೇಕು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೋರಟೆ, ಭಕ್ತಿ ಎಂಬುದು ತೋರುಂಬಲಾಭ. ಅಲ್ಲ, ವೇದ ಆಗಮ ಉಪನಿಷತ್ತುಗಳು ಎಲ್ಲಿ, ವಚನ ಸಾಹಿತ್ಯ ಹುಟ್ಟಿದ್ದು ಎಲ್ಲಿ, ಒಂದಕ್ಕೊಂದಕ್ಕೆ ಏನಾದರೂ ತಾಳೆ ಆಗ್ತಾ ಇದೆಯಾ? ಸಾಮಾಜಿಕ ನೆಲೆಯ ಬೇರೆ ಬೇರೆ ಸ್ತರಗಳಿಂದ ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂತಹ ವ್ಯಕ್ತಿಗಳು, ಅಂದರೆ ನಾನು ಉದಾಹರಣೆಗೆ ಕೆಲವರನ್ನ ಕೊಡ್ತೇನೆ. ಅಮ್ಮಿದೇವಯ್ಯ ಎನ್ನುವವನು ಕ್ಷೌರಿಕ, ಮಾರಿತಂದೆ ಮೂಲತಃ ಕನ್ನ ಕೊರೆದು ಕಳ್ಳತನ ಮಾಡ್ತಿದ್ದವನು, ಕಣ್ಣಪ್ಪ ಗಾಳ ಹಾಕಿ ಮೀನು ಹಿಡಿತಿದ್ದವನು, ಭೀಮಣ್ಣ ಹಾಗೂ ರಾಮಣ್ಣ ಅನ್ನುವವರು ಗೋವಳಿಗರು, ಕಲಕೇತಯ್ಯ ಓರ್ವ ಜನಪದ ಕಲಾವಿದ, ಕಿನ್ನರಿ ಬ್ರಹ್ಮಯ್ಯ ಕಿನ್ನರಿಯನ್ನು ನುಡಿಸುತ್ತಿದ್ದಂತಹ ಓರ್ವ ಕಲಾವಿದ, ಡಕ್ಕೆಯ ಬೊಮ್ಮಣ್ಣ ಮೂಲತಃ ಡಕ್ಕೆಯನ್ನು ಬಾರಿಸ್ತಾ ಮೊರದಲ್ಲಿ ಮಾರಿಯನ್ನು ಇಟ್ಟುಕೊಂಡು ಕುಣಿಸ್ತಿದ್ದವನು, ನುಲಿಯ ಚಂದಯ್ಯನವರು ಹುಲ್ಲನ್ನು ತಂದು ಹಗ್ಗವನ್ನಾಗಿ ಹೊಸೆದು ಮಾರಿ ಜೀವನ ಮಾಡ್ತಾ ಇದ್ದವರು, ಮಾರಿತಂದೆ ಮೂಲತಃ ನಗಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದವರು, ಕಾಮಾಟದ ಭೀಮಣ್ಣ ಮನೆ ಕಟ್ಟುವ ವೃತ್ತಿಯನ್ನು ಮಾಡಿಕೊಂಡಿದ್ರು, ಕಾಮಿದೇವಯ್ಯ ಊರನ್ನು ಕಾಯುವ ತಳವಾರರಾಗಿ ಕೆಲಸ ಮಾಡಿದವರು, ಆ ಕಾಯಕವನ್ನು ಮಾಡಿದವರು. ಇವರೆಲ್ಲರೂ ಸೇರಿದಂತೆ ಬಹುತೇಕ ಶರಣರಿಗೆ ವೇದ ಉಪನಿಷತ್ತುಗಳ ಪರಿಚಯವೇ ಇರಲಿಲ್ಲ. ಕಾರಣ, ಅವರೆಲ್ಲರೂ ತಳ ಸಮುದಾಯದಿಂದ ಬಂದವರು ಮತ್ತು ಅಕ್ಷರ ವಂಚಿತರು. ಅನುಭವ ಮಂಟಪದ ಮೂಲಕ ಅನುಭಾವಿಗಳಾಗಿ ತಮ್ಮ ಅನುಭವವನ್ನು ವಚನಗಳಲ್ಲಿ ಹಿಡಿದಿಟ್ಟಿದ್ರು. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ. ವೇದ ಶಾಸ್ತ್ರ ಪುರಾಣ ಆಗಮಗಳನ್ನು ತುಂಬ ಕಟುವಾಗಿ ತರಾಟೆ ತೆಗೆದುಕೊಂಡಿದ್ದಕ್ಕೆ ನಮ್ಮಲ್ಲಿ ಸಾಕಷ್ಟು ಈ ರೀತಿಯ ವಚನಗಳು ದೊರೆಯುತ್ತವೆ. ಬಸವಣ್ಣನವರ ಈ ವಚನ ಈ ನಿದರ್ಶನಕ್ಕಿಂತ ಬೇರೆ ಇನ್ನೇನು ಬೇಕು? ಸಿದ್ದರಾಮ ಶರಣರ ಇದೊಂದು ವಚನವನ್ನು ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ನಮ್ಮ ನಡಾವಳಿಗೆ ನಮ್ಮ ಪುರಾತರ ನುಡಿಯೇ ಇಷ್ಟವಯ್ಯ, ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠವ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವೆ ಹೊಂದಲಿ, ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಿರಲಿ. ಇವರು ಇಲ್ಲಿ ಹೇಳಿರೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮ ನಡಾವಳಿಗೆ ನಮ್ಮ ಪುರಾತರ ನುಡಿಯೇ ಇಷ್ಟವಯ್ಯ ಅಂತ ಹೇಳಿದ್ದಾರೆ. ಪುರಾತರ ನುಡಿ ಅಂತ ಹೇಳಿದ್ರೆ ಬಸವಾದಿ ಶರಣರ ಆತ್ಮಸಾಕ್ಷಿಯ ವಚನಗಳು ಅಂತ ಹೇಳ್ಬೋದು. ಅದು ಕಾರಣವೇ ಚೆನ್ನ ಬಸವಣ್ಣನವರು ಹೇಳ್ತಾರೆ, ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ಪುರಾತನರು ಎಂದರೆ ಬಸವಣ್ಣನವರು ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗೊಂಡಡೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ ಅಂತ ಹೇಳಿದ್ದಾರೆ. ಪ್ರಭುದೇವರು ಪುರಾತರನು ನೆನೆದು ಕೃತಾರ್ಥರಾದೆವೆಂಬರು, ತಮ್ಮಲ್ಲಿ ಭಕ್ತಿ ನಿಷ್ಠೆ ಇಲ್ಲದವರ ಕಂಡಡೆ ಮೆಚ್ಚನು ಗುಹೇಶ್ವರನು ಎಂದು ಎಚ್ಚರಿಸಿದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ವಚನ ಸಾಹಿತ್ಯವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಆಸಕ್ತಿ ಇಲ್ಲ, ಆದರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಆ ರೀತಿಯ ಆಳ ಅಧ್ಯಯನದ ಕೊರತೆ ಇದೆ ಅಂತಕ್ಕಂಥದ್ದು ಅವರ ಪರಿಚಯ ಹಾಗೂ ಲೇಖನಗಳನ್ನು ಯಾರ್ಯಾರು ಪ್ರಕಟ ಮಾಡ್ತಾ ಇದ್ದಾರೆ ಆ ಬರವಣಿಗೆಯಿಂದನೇ ವೇದ್ಯವಾಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ವಚನ ಸಾಹಿತ್ಯದ ಆಳ ಅಧ್ಯಯನಗಳನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ಲೇಖನಗಳನ್ನು ಪುಸ್ತಕಗಳನ್ನು ಪ್ರಕಟಿಸಿ ದಯವಿಟ್ಟು ಸತ್ಯ ಸಂಗತಿಯನ್ನು ಜನಮಾನಸದ ಮುಂದೆ ತನ್ನಿ. ಎಂತಹ ಒಂದು ವಿಪರ್ಯಾಸಕ್ಕೆ ನಾವು ಹೋಗಿದ್ದೇವೆ ಅಂತ ಹೇಳಿದ್ರೆ, ಶಿವಶರಣರನ್ನು ಋಷಿಗಳಂತೆ, ತಪಸ್ವಿಗಳಂತೆ ಮತ್ತು ಅನುಭಾವಿಗಳು ಅಂತ ಕರೆದಿದ್ದಾರೆ. ಶರಣರು ಅಡವಿ, ಹಿಮಾಲಯ, ಗುಹೆ ಸೇರಿ ತಪಸ್ಸು ಮಾಡುವಂತಹ ಮುನಿವರ್ಗಗಳ ಗುಂಪಿಗೆ ಸೇರಿದವರಲ್ಲ. ನಮ್ಮ ಶರಣರು ನಂಬುವ ಶಿವ ಪೌರಾಣಿಕ ಶಿವನಲ್ಲ, ಆತ ಅಗಮ್ಯ, ಅಗೋಚರ, ಅಪ್ರತಿಮನಾದ ಚಿತ್ ಶಕ್ತಿ. ನೆನಪಿನಲ್ಲಿ ನಾವೆಲ್ಲರೂ ಇಟ್ಕೊಳ್ಬೇಕು, ಶರಣ ಪರಂಪರೆಗೂ ಭಾರತೀಯ ಭಕ್ತಿ ಪರಂಪರೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಶರಣರು ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಬಂದವರು.
ಕಾಯಕವೇ ಅವರಿಗೆ ತಪಸ್ಸು. ಇದಕ್ಕೆ ನಾವು ಅನೇಕ ವಚನಗಳನ್ನು ಆಧಾರವಾಗಿ ಕೊಡಬಹುದು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗು. ಆಯ್ದಕ್ಕಿ ಮಾರಯ್ಯನವರ ಈ ಒಂದು ವಚನ ಸಾಕು, ಎಂತಹ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ. ಅಂದರೆ ಗುರುದರ್ಶನ, ಲಿಂಗ ಪೂಜೆ, ಜಂಗಮ, ದಾಸೋಹಗಳಿಗಿಂತ ಕಾಯಕವೇ ಮುಖ್ಯ. ಇದು ಕಾರಣ ಅಮರೇಶ್ವರ ಲಿಂಗ ಒಲಿಯುವುದು ಕಾಯಕಕ್ಕೆ ಹೊರತು ಕೇವಲ ಪೂಜೆ, ತಪಸ್ಸು ಇತ್ಯಾದಿ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ನೀವೆಲ್ಲರೂ ಕೇಳ್ತಾ ಇದ್ದೀರಾ, ಅನುಭವ ಮಂಟಪ ಅದಿರಲೇ ಇಲ್ಲ, ಮಹಾಮನೆ ಅದಿರಲೇ ಇಲ್ಲ, ವಚನಗಳು ಯಾರೂ ಬರೆದದ್ದಲ್ಲ, ಅದು ಸೃಷ್ಟಿ. ಬಸವಾದಿ ಶರಣರು ಅಸಮಾನತೆಯ ವಿರುದ್ಧ ಚಳುವಳಿನೇ ನಡೆಸಿಲ್ಲ, ಕಲ್ಯಾಣದಲ್ಲಿ ನಡೆದದ್ದು ಕ್ರಾಂತಿನೇ ಅಲ್ಲ, ಭಾರತದಲ್ಲಿ ಕ್ರಾಂತಿಯ ಚಳುವಳಿಯ ಶಬ್ದಗಳಿಗೆ ಜಾಗವೇ ಇರಲಿಲ್ಲ. ಹೀಗೆಲ್ಲ ಅಂದಿನಿಂದ ಇಂದಿನವರೆಗೆ ಅರ್ಚ್ತಾನೇ ಇದ್ದಾರೆ, ಈಗಲೂ ಕೂಡ ಅರ್ಚ್ತಾನೇ ಇದ್ದಾರೆ. ತಮ್ಮ ಅರಚುವಿಕೆಯನ್ನು ಸಮರ್ಥಿಸಿಕೊಳ್ಳಲು ಅದಕ್ಕೆ ಬೇಕಾದಂತಹ ಲೇಖನಗಳನ್ನು, ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾನೇ ಇದ್ದಾರೆ, ಬರೆಸ್ತಾ ಇದ್ದಾರೆ. ವಿವಿಧ ದೃಶ್ಯ ಮಾಧ್ಯಮಗಳ ಮೂಲಕ ಅಸತ್ಯವನ್ನು ಸತ್ಯ ಮಾಡಲಿಕ್ಕೆ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೂಡ ವಚನ ಸಾಹಿತ್ಯವನ್ನು ಯಾರ ಕೈನಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದನ್ನು ಎಲ್ಲರೂ ನೆನಪಿಟ್ಕೋಬೇಕು, ಇವರೆಲ್ಲ ಏನೇನು ಮಾತಾಡಿದ್ರು ಅವರು ಹೇಳುವಂತೆ ಅನುಭವ ಮಂಟಪ, ಮಹಾಮನೆ ಅನ್ನೋದು ಕಲ್ಪನೆಗಳಲ್ಲ, ಶರಣರ ಅನುಭಾವವೆಂಬ ಬೆಲ್ಲ ತಯಾರಿಸುವ ಆಲೆಮನೆಯಾಗಿತ್ತು. ವಚನಗಳು ಅಂದಿನ ಶರಣರ ಜೀವನಾನುಭವದ ಆಣಿಮುತ್ತುಗಳಾಗಿದ್ದವು. ಅಂತಹ ವಚನಗಳು ಇದ್ದುದಕ್ಕೆ ಅವು ಅಂದಿನಿಂದ ಇಂದಿನವರೆಗೂ ಉಳಿದು ಬಂದಿರುವುದೇ ಒಂದು ಪ್ರತ್ಯಕ್ಷ ಸಾಕ್ಷಿ. ಅಂದು ಕಲ್ಯಾಣದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಪರಿವರ್ತನೆಯ ತಂಗಾಳಿಯೊಂದಿಗೆ ಬಿರುಗಾಳಿ ಸಹ ಬೀಸದ್ದನ್ನು ವಚನಗಳೇ ಗಟ್ಟಿಯಾಗಿ ಹೇಳ್ತವೆ. ಅನುಭವ ಮಂಟಪದಲ್ಲಿ ಶರಣರೆಲ್ಲ ಸೇರಿ ಪರಸ್ಪರ ಚಿಂತನ ಮಂಥನ ನಡೆಸುತ್ತಿದ್ದಂತಹ ಉದ್ದೇಶ ಸುಸ್ಥಿರ ಸಮಾಜ ಕಟ್ಟುವುದಾಗಿತ್ತು. ಅದಕ್ಕಾಗಿ ಬೇಕಾದಂತಹ ಆದರ್ಶ, ರೀತಿ, ನೀತಿ, ನಿಯಮಗಳನ್ನು ರೂಪಿಸಿ ಜಾರಿಯಲ್ಲಿ ತಂದಿದ್ರು. ಸದಾ ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂತಹ ಕೆಲವು ಜನಗಳು ನಾವು ಎಷ್ಟು ಹೇಳಿದ್ರೂ ಕೂಡ ಅವ್ರ ತಲೆ ಒಳಗಡೆ ಹೋಗೋದಿಲ್ಲ. ಅಂಥವ್ರ ಜೊತೆ ವಾಗ್ವಾದ ಮಾಡಿದ್ರೆ ತೌಡು ಕುಟ್ಟಿದಂತೆ ಆಗ್ತದೆ ವಿನಃ ಅಕ್ಕಿ ಬರೋದಿಲ್ಲ. ಈ ಕಾರಣದಿಂದಲೇ ಮಹಾದೇವಿ ಅಕ್ಕ ಮನುಷ್ಯ ಎಂಥವರ ಜೊತೆ ಒಡನಾಟ ಮಾಡಬೇಕು ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ಈ ವಚನದಲ್ಲಿ ಹೇಳಿದ್ದಾರೆ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನ್ನು ಉರಿಕೊಂಬಂತೆ. ಅಂದರೆ ನಾವು ಚರ್ಚೆಗಳನ್ನು ಯಾರ ಜೊತೆ ಮಾಡಬೇಕು, ನಾವು ಒಂದಷ್ಟು ವಿಶ್ವಾಸಗಳನ್ನು, ಪ್ರೀತಿ, ಸ್ನೇಹ ಸಂಬಂಧಗಳನ್ನು ಯಾರೊಟ್ಟಿಗೆ ಇಟ್ಕೊಳ್ಬೇಕು ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳಿದ್ದಾರೆ. ನೋಡಿ, ನಮ್ಮ ಮಧ್ಯದಲ್ಲಿ ಯಾವಾಗಲೂ ಎರಡು ರೀತಿಯ ಜನ ಇರ್ತಾರಂತೆ, ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಅಂತ ಹೇಳಿ. ಜ್ಞಾನಿಗಳ ಒಡನಾಟ ಮೊಸರನ್ನ ಕಡೆದು ಬೆಣ್ಣೆಯನ್ನು ಪಡೆಯುವಂತೆ, ಅಜ್ಞಾನಿಗಳ ಒಡನಾಟ ಕಲ್ಲಿನ ಮೇಲೆ ಕಲ್ಲು ಕುಟ್ಟಿ ಬೆಂಕಿ ಪಡೆದಂತೆ. ಈ ಕಲ್ಲಿನ ಮೇಲೆ ಕಲ್ಲು ಕುಟ್ಟಿದ ಬೆಂಕಿ ಅದು ಬೆಂಕಿಯೇ ಹೊರತು ಬೆಳಕಲ್ಲ. ಕರ್ಪೂರದ ಗಿರಿಗೆ ಉರಿ ತಾಕಿದರೆ ಕರ್ಪೂರವೆಲ್ಲ ಸುಟ್ಟು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಪರಿಸರಕ್ಕೆ ಸುವಾಸನೆಯನ್ನು ಬೀರುತ್ತೆ. ಅದರಂತೆ ನಮ್ಮ ಶರಣರ ಸಹವಾಸದಿಂದ ವ್ಯಕ್ತಿ ತನ್ನ ಅವಗುಣಗಳನ್ನು ಕಳೆದುಕೊಂಡು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾ ಶರಣನೇ ಆಗ್ತಾನೆ. ಅದನ್ನೇ ವಚನಕಾರರು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಅಂತ ಹೇಳಿದ್ದಾರೆ. ಶುದ್ಧ ಶರಣರ ಸಾತ್ವಿಕ ಬದುಕನ್ನ ಮತ್ತು ಸಾಹಿತ್ಯದ ಪ್ರಶಾಂತತೆಯ ಕೊಳ, ಆ ಕೊಳಕ್ಕೆ ಮೊದಲಿನಿಂದ ಕಲ್ಲಿಟ್ಟು ಕದಡುವಂತಹ ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. 12ನೇ ಶತಮಾನದಿಂದ ಇಂದಿನವರೆಗೂ ಬರ್ತಲೇ ಇದೆ, ಮುಂದೇನೂ ಕೂಡ ಬರುತ್ತೆ. ಆದರೆ ಬಸವಾದಿ ಶಿವಶರಣರ ವಚನಗಳಂತಹ ಅಪ್ಪಟ ಚಿನ್ನವೇ ನಮ್ಮ ಕಣ್ಣು ಮುಂದೆ ಇರುವಾಗ ದಿಕ್ಕು ತಪ್ಪಿಸುವಂತಹ ಕೃತಿಗಳಿಗೆ, ಲೇಖನಗಳಿಗೆ ಬಸವ ತತ್ವಾನುಯಾಯಿಗಳು ಮರುಳಾಗಬಾರದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎನ್ನುವಂತೆ ವಚನಗಳು ಜ್ಞಾನದ ಭಂಡಾರವಿದ್ದಂತೆ. ಅವುಗಳಿಂದ ಅಜ್ಞಾನ ನಿವಾರಿಸಿಕೊಳ್ಳುವ ಸತ್ಸಂಕಲ್ಪವನ್ನು ಮಾಡಬೇಕೇ ಹೊರತು
ಮತ್ತೆ ಕತ್ತಲೆಯತ್ತ ಮುಖ ಮಾಡಬಾರದು. ಈ ಸಂದರ್ಭದಲ್ಲಿ ನಾನು ಒಂದು ದುರಂತವನ್ನು ನಿಮ್ಮ ಹತ್ರ ಹೇಳಿಕೊಳ್ಳೇಬೇಕು. ಕಲ್ಯಾಣದ ಕ್ರಾಂತಿಯ ನಂತರ ಬಸವಣ್ಣ ಮತ್ತವರ ವಿಚಾರಧಾರೆಗಳನ್ನು ಕೆಲವು ಜನ ಐಜಾಕ್ ಮಾಡಿ ಸೀಮಾತೀತ ವ್ಯಕ್ತಿಯನ್ನು ಸೀಮಿತಗೊಳಿಸಿ ಒಂದು ಜಾತಿಯ ಒಳಕ್ಕೆ ಬಲವಂತವಾಗಿ ತುರುಕಿ ಸೀಮಿತ ಮಾಡಿಬಿಟ್ರು. ಬಸವಣ್ಣನವರ ಆಶಯದಂತೆ ಬಸವಣ್ಣ ಇವತ್ತು ಉಳ್ಕೊಂಡಿದ್ದಿದ್ರೆ ಇಂದು ಭಾರತದಲ್ಲಿ ಒಂದೇ ಧರ್ಮ ಇರ್ತಿತ್ತು, ಅದುವೇ ಬಸವ ಧರ್ಮ. ನಮ್ಮವರೇ ಇಂಥದ್ದೊಂದು ದೊಡ್ಡ ಆಶಯಕ್ಕೆ ಎಳ್ಳು ನೀರು ಬಿಟ್ಟವರು. ಬೇಕಾದಾಗ ಬಸವಣ್ಣನ ಹೆಸರು ಬಳಸಿ ಬೇಡವಾದಾಗ ಬಂದಿಯಾಗಿಸಿಬಿಟ್ರು. ನಮ್ಮೆಲ್ಲ ಹಿರಿಯರು ಅಂದರೆ ನಮ್ಮ ತಂದೆ ತಾತ ಮುತ್ತಾತರಿಗೆ ಬಸವಣ್ಣ ಅಂತ ಹೇಳಿದ್ರೆ ಕೇವಲ ಒಂದು ಮುದಿ ಎತ್ತಾಗಿ ಬಿಂಬಿಸಿ ಬಸವ ಜಯಂತಿಯ ದಿನ ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿದ್ರೆ ಮುಗಿದೋಗ್ತಿತ್ತು. ದುರಂತ ಅಂತಂದರೆ ಬಸವಣ್ಣ ಎನ್ನುವ ಒಬ್ಬ ಐತಿಹಾಸಿಕ ವ್ಯಕ್ತಿ ಇದ್ದರೂ ಅವರೂ ನಮ್ಮಂತೆ ಬಾಳಿ ಬದುಕಿದ್ರು. ಈ ಸಮಾಜದ ಒಳಿತಿಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡವರು. ಈ ಎಲ್ಲ ಸತ್ಯವನ್ನು ದೀರ್ಘಕಾಲ ಮುಚ್ಚಿಟ್ಟ ಕೀರ್ತಿ ನಮ್ಮವರಿಗೆ ಸಲ್ಲಬೇಕು. ಅಂದು ಬಸವನನ್ನು ಕೊಂದವರು ಎಲ್ಲಿ? ಕಲ್ಯಾಣದಲ್ಲಿ. ಬಸವನನ್ನು ಕೊಂದವರು ಅಂತ ಹೇಳಿದ್ರೆ ಕೆಲವರಿಗೆ ನೋವಾಗುತ್ತೆ. ನಾನು ಕೂಡ ಬಸವನ ಅನುಯಾಯಿ. ಭೌತಿಕವಾಗಿಲ್ಲದಿದ್ದರೂ ಮಾನಸಿಕವಾಗಿ ಕೊಂದದ್ದಂತೂ ಸತ್ಯ. ನೀವು ಮಾನಸಿಕವಾಗಿ ಅಂದೇ ಭಾವಿಸಿಕೊಳ್ಳಿ. ಅಂದು ಬಸವನನ್ನು ಕೊಂದವರು ಬೇರೆಯವರೇ ಇರಬಹುದು, ಆದರೆ ಇಂದು ಬಸವಣ್ಣನವರ ನಿಜತತ್ವ ಸಿದ್ಧಾಂತಗಳನ್ನು ನಮ್ಮವರೇ ನಾಶ ಮಾಡ್ತಾ ಇದ್ದಾರೆ. ಯುವಕರಿಗೆ ಅರ್ಧ ಸತ್ಯವನ್ನು ಹೇಳಿ ಅವರನ್ನು ಹಾದಿ ತಪ್ಪಿಸುವ ಕೆಲಸ ನಡೀತಾ ಇದೆ. ದೊಡ್ಡವರು ಅನಿಸ್ಕೊಂಡವರು ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು ಲಿಂಗಾಯತ ಮತ್ತು ವೀರಶೈವ ಧರ್ಮವನ್ನು ಉಳಿಸುತ್ತೇನೆ ಎಂದು ಎದೆಯುಬ್ಬಿಸಿ ಓಡಾಡುತ್ತಿರುವವರೆಲ್ಲರೂ ಕೂಡ ಧರ್ಮದ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ. ಇಂದು ನಾವಂದುಕೊಂಡಂತೆ ಬಸವ ತತ್ವ ವಿಚಾರಧಾರೆಗಳು ಉಳ್ಕೊಂಡಿಲ್ಲ. ನಮಗೆ ಬೇಕಾದಂತೆ ತಮಗೆ ಬೇಕಾದಂತೆ ಎಡಿಟ್ ಮಾಡಿಕೊಂಡು ಉಳಿದದ್ದೆಲ್ಲವನ್ನ ಕತ್ತರಿಸಿ ಎಸೆಯಲಾಗ್ತಾ ಇದೆ. ಇದು ಬಸವಣ್ಣನಿಗೆ ಬಸವ ಧರ್ಮಕ್ಕೆ ಮಾಡ್ತಾ ಇರ್ತಕ್ಕಂತಹ ದ್ರೋಹ. ಯಾಕೆ ಅಂತಂದರೆ ಇವರೆಲ್ಲರೂ ಬೇರೆಯವರ ತಾಳಕ್ಕೆ ಕುಣಿಯಲು ಆರಂಭಿಸಿಯಾಗಿದೆ. ಇದು ಹೀಗೆ ಮುಂದುವರೆದರೆ, ನಾನು ಹೇಳೋದನ್ನು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಬಸವನೇ ಸರಿ ಇರಲಿಲ್ಲ ಎನ್ನುವ ಒಂದು ಹೊಸ ಸಿದ್ಧಾಂತ ಹುಟ್ಟುಕೊಂಡ್ರೂ ಆಶ್ಚರ್ಯವಿಲ್ಲ. ಈಗಲಾದರೂ ಈ ಸಮಾಜ ಎಚ್ಚೆತ್ತುಕೊಂಡು ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಮಾಜ ಉಳಿಯುತ್ತೆ, ಧರ್ಮ ಉಳಿಯುತ್ತೆ, ಸಾಹಿತ್ಯ ಉಳಿಯುತ್ತೆ. ಯಾರಿಗೆ ಅರ್ಥವಾಗಬೇಕೋ ಅವರಿಗೆ ಅರ್ಥವಾಗಿದೆ ನಾನು ಹೇಳತಕ್ಕಂತಹ ವಿಚಾರ ಅಂತ ನಾನು ಭಾವಿಸ್ತೇನೆ. ಶರಣರ ಅಥವಾ ಶರಣೆಯರ ಯಾವ ವಚನವನ್ನು ನೋಡಿದ್ರೂ ಕೂಡ ಅಲ್ಲಿ ಕನ್ನಡದ ಸಾಹಿತ್ಯ ಸತ್ವ ಎದ್ದು ತೋರುತ್ತದೆ. ಕಾಯಕ ಶ್ರದ್ಧೆ, ದಾಸೋಹ ಪ್ರಜ್ಞೆ, ಏಕದೇವ ನಿಷ್ಠೆ, ಜಾತ್ಯತೀತ ಮನೋಭಾವ, ಸಕಲ ಜೀವಾತ್ಮರ ಒಳಿತು, ಇಂತಹ 10 ಹಲವು ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂತಹ ವಿಚಾರಗಳನ್ನು ನಾವು ನೋಡ್ಬೋದು. ಹೀಗಾಗಿ ವಚನಗಳು ಕನ್ನಡ ಭಾಷೆಗೆ ತೊಡಿಸಿದ ಕಿರೀಟ ಅಂತ ಕರೀತಾರೆ. ಭಾಷೆ ಹೇಗೆ ಶುದ್ಧ ಬದುಕನ್ನು ಕಟ್ಟಿಕೊಡಲು ಸಾಧ್ಯ ಅನ್ನೋದಕ್ಕೆ ವಚನ ಸಾಹಿತ್ಯವೇ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಅಂತಹ ವಚನ ಸಾಹಿತ್ಯದ ಅರಿವು ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿತಂತೆ, ಕನ್ನಡ ಭಾಷೆಯನ್ನು ಸಂರಕ್ಷಣೆ ಮಾಡದಂತೆ. ದಯವಿಟ್ಟು ಮನೆಯಲ್ಲಿ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಂದು 10 ವಚನಗಳನ್ನಾದರೂ ಹೇಳಿಕೊಡುವ, ಅವುಗಳ ಅರ್ಥವನ್ನು ವಿವರಿಸುವ, ಸಾಧ್ಯವಾದರೆ ಅವುಗಳನ್ನು ಕಂಠಪಾಠ ಮಾಡ್ತಕ್ಕಂತಹ ಅಥವಾ ನೃತ್ಯ ಮಾಡಿಸುವ ಒಂದು ಕಾರ್ಯದಲ್ಲಿ ಮಗ್ನರಾದರೆ ಒಂದಷ್ಟು ವಚನ ಸಾಹಿತ್ಯವನ್ನು ಮತ್ತು ನಮ್ಮ ಕನ್ನಡ ಭಾಷೆಯನ್ನು ಕೂಡ ಉಳಿಸ್ದಂಗಾಗುತ್ತೆ. ವಚನ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರೂ ಕೂಡ ಮುಗಿಯೋದಿಲ್ಲ. ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಂದು ವಿಚಾರಧಾರೆಯನ್ನು ಹೊತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು.